ಆಹಾರದ ಬಗ್ಗೆ ಬಹಳ ಲಘುವಾಗಿ ನಾವು ತಗೊಂಡಿದ್ದೀವಿ. ಮಾಹಿತಿಗಳಿಲ್ಲ. ಸಿಗ್ತಕ್ಕಂಥ ಮಾಹಿತಿಗಳು ಕೇವಲ ಜಾಹೀರಾತಿನ ಮೂಲಕ ಮಾಹಿತಿಗಳು ಸಿಗ್ತಾ ಇದೆ ನಮಗೆ. ನಮ್ಮದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ನಮ್ಮದ್ರಲ್ಲಿ ಅದಿಲ್ಲ, ನಮ್ಮದ್ರಲ್ಲಿ ಇದಿಲ್ಲ, ನಿಮಗೆ ಬ್ರೈನ್ ಫುಡ್ ಕೊಡ್ತಾ ಇದೀವು, ನಿಮಗೆ ಆ ಫುಡ್ ಕೊಡ್ತಾ ಇದೀವು, ಈ ಫುಡ್ ಕೊಡ್ತಾ ಇದೀವು ಅನ್ನೋ ಒಂದು ಮಾಹಿತಿಗಳು ಏನು ಬರ್ತಾ ಇದೆಯೋ ಅದೇ ನಮಗೆ ಮಾಹಿತಿ ಸಿಗ್ತಾ ಇರೋದು. ಇದರಲ್ಲಿ ಸಮಾಜ, ಸಿವಿಲ್ ಸೊಸೈಟಿ ಅಥವಾ ಮೀಡಿಯಾ ಇವುಗಳು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಆಹಾರದ ಬಗ್ಗೆ, ಆಹಾರ, ಹಸಿವು ಅಥವಾ ಕಾಯಿಲೆಗಳು ಇವುಗಳು ಏನಿದಾವೋ ಈ ದಿನನಿತ್ಯ ಜನಸಾಮಾನ್ಯರು ಏನು ಸಫರ್ ಪಡ್ತಾ ಇದ್ದಾರೋ ಅದು ಯಾರಿಗೂ ಬೇಡವಾದ ವಿಷಯವಾಗಿತ್ತು. ಆದರೆ ಈ ರೀತಿಯಾಗಿ ತಗೊಳ್ತಾ ಇರತಕ್ಕಂಥದ್ದು ಸಂತೋಷದ ವಿಚಾರ. ಇದರಲ್ಲಿ ಸರ್ಕಾರದ ಜವಾಬ್ದಾರಿ ಹೆಚ್ಚಿನದಿದೆ, ಮಾಧ್ಯಮಗಳದ್ದು ಹೆಚ್ಚಿನದಿದೆ, ಸಿವಿಲ್ ಸೊಸೈಟಿ ಮತ್ತು ನಮ್ಮ NGOsಗಳು ಏನುಗಳು ಇದಾವೆ ಅವೆಲ್ಲರೂ ಈ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ. ಓಕೆ, ಸೊ ಒಟ್ಟಾರೆ ನಮ್ಮ ಅತಿಥಿಗಳು ಸಾಕಷ್ಟು ಅಂಶಗಳನ್ನು ತಿಳಿಸ್ಕೊಡ್ತಿದ್ದಾರೆ. ಆದರೆ ಇದರ ಜೊತೆಗೆ ನಾವು ತಿಂತಕ್ಕಂಥ ಸಿಹಿಯಲ್ಲೂ ಕೂಡ ಕಲಬೆರಕೆಯನ್ನ ಮಾಡ್ತಾರೆ, ಅದರಲ್ಲೂ ಕೂಡ ಕಲುಷಿತ ಅಂಶಗಳನ್ನು ಸೇರಿಸ್ತಾರೆ. ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ ನಂತರ. ಏನಜ್ಜಿ, ಈ ಸರಿನಾದ್ರೂ ಏನಾದ್ರೂ ತಂದಿದೀಯಾ? ದುಡ್ಡಿಲ್ಲ ಅಂದ್ರೆ ಇಲ್ಲಿಗೇನು ನಡೆಯೋದಿಲ್ಲ. ಖಾಲಿ ಕೈಲಿ ಈ ಆಫೀಸ್ ಕಡೆ ತಲೆನೇ ಹಾಕ್ಬೇಡ. ಖಾಲಿ ಕೈಲಿ ಈ ಆಫೀಸ್ ಕಡೆ ತಲೆನೇ ಹಾಕ್ಬೇಡ. ಯೋ ಮಂಜ, ಅಜ್ಜಿ ಇವತ್ತು ಯಾಕೋ ಬರ್ಲೇ ಇಲ್ಲ, ಹಾಗೆ ಹೊರಟೋದ್ರು. ಹೌದಪ್ಪ? ಹೌದು ಕಣ, ಯಾಕೋ ಬೇಜಾರಾಗಿದ್ರು, ಮರದ ಕೆಳಗಡೆ ಕುಳಿತಿರ್ಬೋದು ನೋಡು. ಅಜ್ಜಿ, ಟೀ ತಂದಿನಿ ತಗೊಳಜ್ಜಿ. ಅಜ್ಜಿ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ನಮ್ಮ ಅತಿಥಿಗಳ ಜೊತೆ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸೋಣ. ಇತ್ತೀಚೆಗಷ್ಟೇ ಟಿವಿ9 ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾವ ರೀತಿ ಸಿಹಿ ತಿಂಡಿಗಳನ್ನು ತಯಾರು ಮಾಡ್ತಾರೆ, ಯಾವ ರೀತಿ ಈ ಸ್ವೀಟ್ ಸ್ಟಾಲ್ನವರು ಅವುಗಳನ್ನು ಮಾರಾಟ ಮಾಡ್ತಾರೆ, ಇದನ್ನು ಕೂಡ ಎಕ್ಸ್ಪೋಸ್ ಮಾಡಿತ್ತು. ಆ ದೃಶ್ಯಗಳನ್ನು ನೋಡಿದ್ರೆ ಪ್ರಾಯಶಃ ನಾವು ಯಾರು ಕೂಡ ಸ್ವೀಟ್ಸ್ಗಳನ್ನು ತಿನ್ನೋದಿಲ್ಲ. ಆ ದೃಶ್ಯಗಳನ್ನು ಮತ್ತೊಮ್ಮೆ ನೋಡ್ಕೊಂಡ್ಬರೋಣ.
ಓಕೆ ಸರ್, ನಾವು ಸಾಕಷ್ಟು ಬಾಯಲ್ಲಿ ನೀರು ಉರಿಸ್ತಕ್ಕಂಥ ಸಿಹಿ ತಿಂಡಿಗಳನ್ನ ನೋಡಿದ್ವಿ. ಆದರೆ ಇವುಗಳ ತಯಾರಿಕೆ ಹಿಂದಿನ ಕಥೆಗಳನ್ನು ಕೇಳ್ಬಿಟ್ರೆ ನಾವು ಯಾರು ತಿನ್ನೋದಿಲ್ಲ. ಇಲ್ಲಿ ಈ ಸ್ವೀಟ್ಗಳ ಮೇಲೆ ಸಿಲ್ವರ್ ಫಾಯಿಲ್ಗಳನ್ನು ನೋಡಿದ್ವಿ ನಾವು. ಸೊ ಇದನ್ನ ಸಾಕಷ್ಟು ಕಥೆಗಳು ಕೂಡ ಇದೆ. ಅಂದರೆ ದನದ ಕರಳಿನ ಒಳಗೆ ಬೆಳ್ಳಿ ತಂತಿನ ತೂರಿಸಿ ಅದ್ರ 8 ಗಂಟೆಗಳ ಕಾಲ ಬಡಿದ ನಂತರ ಈ ಸಿಲ್ವರ್ ಫಾಯಿಲ್ ತಯಾರಾಗುತ್ತೆ, ಅದನ್ನು ಸ್ವೀಟ್ಗಳ ಮೇಲೆ ಅಂಟಿಸ್ತಾರೆ ಅಂತೇಳಿ. ಏನು ಇದನ್ನು ತಿನ್ನೋದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅಂತ? ಆ್ಯಕ್ಚುಲಿ ಇದು ಪ್ರೊಸೆಸ್ ಏನಂತ ಹೇಳಿದ್ರೆ, ನಿಮ್ಮ ಸಿಲ್ವರ್ನ ಅಂದರೆ ಹಾರ್ಡ್ ಸಿಲ್ವರ್ ಇದೆಯಲ್ಲ, ಅಂದರೆ ಪ್ಯೂರ್ ಸಿಲ್ವರ್ ಇದೆಯಲ್ಲ, 99.9% ಅಥವಾ 100% ಪ್ಯೂರ್ ಇರೋ ನಿಮಗೆ ಬೆಳ್ಳಿ ಯಾವತ್ತೂ ಅದು ಬ್ರಿಟ್ಲಾಗಿರ್ತದೆ. ಅದು ನಿಮಗೆ ತಟ್ಟುವಾಗ ನಿಮಗೆ 30 ಶೀಟ್ ಮಾಡ್ತಾರೆ. ಹಳೆ ಕಾಲದಲ್ಲಿ ಆ್ಯಕ್ಚುಲಿ ಕೂತ್ಕೊಂಡು 30 ಶೀಟ್ ಮಾಡ್ತಾಯಿದ್ರು. ಆ 30 ಶೀಟ್ ಮಾಡುವಾಗ ನಿಮಗೆ ಬ್ರಿಟ್ಲಾಗಿರೋದ್ರಿಂದ, ಯಾಕಂದ್ರೆ ಅದರಲ್ಲಿ ಏನು ಸಪೋರ್ಟ್ ಇಲ್ಲ, ಯಾಕಂದ್ರೆ ನೀವು ಏನು ಹಾಕೋದಿಲ್ಲ, ಕಾಪರ್ ಗೀಪರ್ ಏನೂ ಹಾಕೋದಿಲ್ಲ. ಅವಾಗ ಏನಾಗುತ್ತೆ, 30 ನಿಮಗೆ ಶೀಟ್ ಆಗೋದ್ರೊಳಗಡೆ ಅದು ಒಡೆದೋಗುತ್ತೆ. ಇವನ್ ನಿಮ್ಮ PFN ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೆರಿಗೆ ಇಲ್ಲದೇ ಇರುವಂಥದ್ದಕ್ಕೆ ಅವರು ಹೇಳಿದ್ದಾರೆ, ನೆರಿಗೆ ಇರಬಾರ್ದು ನಿಮಗೆ ಶೀಟ್ಗಳಲ್ಲಿ, ಎಲ್ಲೂ ನೆರಿಗೆ ಇರಬಾರ್ದು ಅಂತ ಹೇಳ್ಬಿಟ್ಟು. ಅದು ನೆರಿಗೆ ಇಲ್ಲದೆ ಮಾಡಬೇಕಂತಂದ್ರೆ ಅವರೆಲ್ಲ ಮುಂಚೆ ಏನು ಮಾಡ್ತಿದ್ರು ಅಂದರೆ, ನಿಮಗೆ ದನದ ನಿಮಗೆ ಚರ್ಮನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹೊಡಿತಾ ಇದ್ರು. ಚರ್ಮ ನಿಮಗೆ ಕುಷನ್ ಥರ ಆ್ಯಕ್ಟ್ ಮಾಡ್ತಾಯಿತ್ತು. ಬಟ್ ಇವಾಗೆಲ್ಲ ಏನಾಗಿದೆ, ನಾನೇ ಆ್ಯಕ್ಚುಲಿ ಒಂದು ಮಿಷಿನ್ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ ಅಲ್ಲಿ ಹರಿಹರ. ನಿಮ್ಗೆ ಇದರಲ್ಲಿ ನಿಮ್ಮ ನಾರ್ತ್ ಸೈಡಲ್ಲಿ ಶರಣ್ಪುರ್ ಅಂತ ಒಂದು ಏರಿಯಾ ಇದೆ, ಅಲ್ಲಿ ನಿಮಗೆ ಇದು ಆ್ಯಕ್ಚುಲ್ ಮ್ಯಾನುಫ್ಯಾಕ್ಚರ್ ಆಗೋದು. ಇದರಲ್ಲಿ ಪ್ಯೂರ್ ಬೆಳ್ಳಿನಲ್ಲಿ ಮಾಡಿದ್ರೆ ಇವತ್ತಿಗೂ ನೀವು ಟೆಸ್ಟ್ ಮಾಡಿದವಾಗ 99.9% ಬರಲೇಬೇಕು. ಸಾಮಾನ್ಯವಾಗಿ 0.1% 0.2% ಡಿಫರೆನ್ಸ್ ಬಂದೇ ಬರ್ತದೆ. ಯಾಕಂದರೆ ಎಷ್ಟೇ ನೀವು ಮಾಡಿದ್ರೂ ಕುಟ್ಟಿದವಾಗ ನಿಮಗೆ 100% ಪ್ಯೂರ್ ಬರಲಿಕ್ಕೆ ಚಾನ್ಸೇ ಇಲ್ಲ. ಸೊ ಸಾಮಾನ್ಯವಾಗಿ ಏನಂತೇಳಿ, ನಿಮಗೆ 100% ಪ್ಯೂರ್ ಆಗಿರೋದು ರೇಟ್ ಜಾಸ್ತಿ ಇರ್ತದೆ. ಸಾಮಾನ್ಯ ಒಂದು ಶೀಟಿಗೆ ನಿಮಗೆ 6 ಇಂಚು ಮತ್ತು 9 ಇಂಚು ಶೀಟಿಗೆ ನಿಮಗೆ 40-45 ರೂಪಾಯಿ ಇರ್ತದೆ, ಸಣ್ಣ ಶೀಟಿಗೆ. ಅಂಥದ್ದೊಂದು ಬಾಕ್ಸಿಗೆ ನಿಮಗೆ ಕೊಡ್ತಾರೆ. ಬಟ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈಗ ಅದರಲ್ಲಿ ಡೂಪ್ಲಿಕೇಟ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಒಂದು ನಿಮಗೆ ನೀವು ಹೇಳಿದ್ದು ಚರ್ಮದ್ದು, ಬಟ್ ಅದಿಲ್ಲವೇ. ಅದ್ರ ಬದಲಿಗೆ ಏನು ಟೆಫ್ಲಾನ್ ಶೀಟ್ ಯೂಸ್ ಮಾಡ್ತೀವಿ. ಈಗ ನಿಮಗೆ ಹೊಡೆದಿದ್ದ ಹಾಗೆ ಕೆಳಗಡೆ ಟೆಫ್ಲಾನ್ ಶೀಟ್ ಈಗ ನಿಮಗೆ ಮೆಷಿನ್ ಯೂಸ್ ಮಾಡ್ತೀವಿ, ಯಾವತ್ತೂ ನಿಮಗೆ ತಟ್ಟೋದಿಲ್ಲ. ಇವಾಗ ಸಿಲ್ವರ್ ಫಾಯಿಲ್ ಅದನ್ನ ಸ್ವೀಟ್ ಗಡಿಸ್ತಕ್ಕಂಥ ಅವಶ್ಯಕತೆ ಇದೆಯಾ ಅಂತ ಸೈಂಟಿಫಿಕಲಿ ಏನೂ ಇಲ್ಲ, ನೀವು ಕೊಡಲೇಬೇಕಂತ ಏನಿಲ್ಲ. ಒಂದು ನಿಮಗೆ ಶೋಗೆ, ಎರಡನೇದು ನಿಮಗೆ ಹಳೆಯ ಕಾಲದಲ್ಲಿ ಯಾರೇ ನೀವು ತಗೊಳ್ಳಿ, ಸ್ವಾಮಿಗಳು ತಗೊಂಡ್ರು ಅವರಿಗೆ ನಿಮಗೆ ಚಿನ್ನದ್ದು ಮತ್ತು ತಗಡಿದ್ದು, ಇದ್ರದ್ದು ಮತ್ತು ಈ ಬೆಳ್ಳಿ ತಗಡಿದ್ದು ನಿಮಗೆ ಸಿಂಬಲ್ ಆಫ್ ಸ್ಟೇಟಸ್ ಅಥವಾ ರಿಚ್ನೆಸ್ ಅಲ್ಲ, ನಿಮಗೆ ಪೊಟೆನ್ಸಿ ಜಾಸ್ತಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಅಷ್ಟೇ. ಅದ್ರ ಬಿಟ್ಟರೆ ಸೈಂಟಿಫಿಕಲಿ ಏನೂ ಇಲ್ಲ. ಇರೋ ಪೊಟೆನ್ಸಿನೂ ಹೊರಟೋಗ್ಬಿಡುತ್ತೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇದ್ರ ಜಲ್ ಡೂಪ್ಲಿಕೇಟ್ ಬರ್ತದೆ. ಓಕೆ, ಡೂಪ್ಲಿಕೇಟ್ ಅಂದರೆ ನಿಮಗೆ ಆ್ಯಕ್ಚುಲಾಗಿ ಜಸ್ಟ್ ನಿಮಗೆ ಪ್ಲಾಸ್ಟಿಕ್ ಶೀಟ್ ಬರ್ತದೆ, ಇಲ್ಲ ನಿಮಗೆ ಅಲ್ಯೂಮಿನಿಯಂ ಫಾಯಿಲ್ ಬರ್ತದೆ. ಇದೆಲ್ಲ ನಿಮಗೆ ಈಗ ರೀಸೆಂಟಾಗಿ ಬಂದಿರೋದು. ಬಟ್ ಅದನ್ನು ಕಂಡುಹಿಡಿಯೋದು ತುಂಬ ಸುಲಭ. ಯಾವ ಸ್ವೀಟಿಗೆ ನೀವು ಆ್ಯಕ್ಚುಲಿ ಪ್ಯೂರ್ ಸಿಲ್ವರ್ ಹಾಕ್ತಿರೋ ಅದು ತೆಗಿಲಿಕ್ಕೆ ಬರೋದಿಲ್ಲ, ಅದು ಸ್ವೀಟ್ ಜೊತೆಲಿ ನಿಮಗೆ ಹೋಗುತ್ತೆ, ಒಳಗಡೆ ಹೋಗುತ್ತೆ. ಯಾವ ಶೀಟ್ ನಿಮಗೆ ತೆಗಿಲಿಕ್ಕಾಗುತ್ತೆ, ಕೈನಲ್ಲಿ ತೆಗಿಲಿಕ್ಕಾಗೋದು ಅದು ಆರ್ಟಿಫಿಷಿಯಲ್. ನಮ್ಮಲ್ಲಿ ಸಿಗತ್ತಂಗೆ ಎಲ್ಲ ಸ್ವೀಟ್ನ ಲೇಯರ್ ತೆಗೆದು ಬಿಡ್ಬೋದು ಆರಾಮಾಗಿ. ನೀವು ಮೈಯಾಸಲ್ಲ ನೋಡಿ ಖಂಡಿತ ಬರೋದಿಲ್ಲ. ಸೊ ಅಲ್ಲೇ ಟ್ರೈ ಮಾಡ್ತೀರಾ. ಓಕೆ ರಘು ಅವರೇ, ಇಲ್ಲಿ ಸ್ವೀಟ್ಸ್ಗೆ ಇನ್ನೊಂದು ಅಂಶ ಗಮನಿಸೋದು ಕಲರ್. ಒಳ್ಳೆ ಗಾಡಿ ಕಲರ್ಸು, ಹಸುರು, ಕೆಂಪು, ಆರೆಂಜು, ಅದನ್ನ ನೋಡ್ಬಿಟ್ರೆ ಕಣ್ಣಿಗೆ ಒಂಥರ ಹೊಡಿತಾ ಇರ್ತದೆ. ಏನು ಅದ್ರ ಹಿಂದಿನ ಸೀಕ್ರೆಟ್ ಅಂತ? ಹೌದು, ಇದು ಯಾರೋ ಒಬ್ಬ ಹೇಳಿದಂತೆ, ನೀವು ಮನುಷ್ಯ ಬುದ್ಧಿವಂತನ ಕತ್ತೆ ಬುದ್ಧಿವಂತನ ಅಂತ ತಿಳ್ಕೋಬೇಕು ಅಂದ್ರೆ ಕತ್ತೆಯನ್ನು ತಂಬಾಕು ಗಿಡದ ಹತ್ರ ತಗೊಂಡೋದ್ರೆ ಓಡ್ ಹೋಗುತ್ತಂತೆ. ಓಕೆ, ಇಲ್ಲಿ ನಾವು ಯಾಕೆ ಬೇಡದನ್ನ ನಮ್ಮ ಅಂದ ಚಂದಕ್ಕೆ ಈ ಬಣ್ಣಗಳನ್ನು ಯಾವ ಪ್ರಾಣಿಯೂ ಇಷ್ಟು ಕೆಟ್ಟು ಹೋಗಿಲ್ಲ. ಯಾರೋ ಒಂದು ಕಾರ್ಟೂನ್ ನೋಡಿದ್ದೆ ನಾನು, ರಾಗಿ ಮುದ್ದೆ ತಿನ್ಬೇಕು ಅಂದ್ರೆ ಸಚಿನ್ ತೆಂಡೂಲ್ಕರ್ ಟಿವಿಯಲ್ಲಿ ಬಂದು ಹೇಳಬೇಕು, ಆವಾಗಲೇ ತಿಂತೀನಿ ಅಂತ. ಸೊ ಈ ರೀತಿಯಾದ ಫಾಲ್ಸ್ ಸ್ಟೇಟಸ್ ಇದೆಯಲ್ಲ, ಇದು ಹಿಂದೆ ಗೊತ್ತಿರಬೇಕು. ಮತ್ತೆ ಇತ್ತೀಚೆಗೆ ಕಳೆದ ವಾರ ಪತ್ರಿಕೆಯಲ್ಲಿ ಬಂತು, ಗುಜರಾತ್ನಲ್ಲಿ ಈ ಹಸುವಿನ ಕರುಳು ಹಾಗೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಳೆದ ವಾರ ಪತ್ರಿಕೆಯಲ್ಲಿ ಬಂತು. ಇವತ್ತು ಗಲ್ಲಿಗಳಲ್ಲಿ ಎಲ್ಲೋ ಮಯ್ಯ ಅವರು ಹೇಳಿದ ಎಲ್ಲೋ ಕೆಲವು ಕಡೆ ಬದಲಾವಣೆಗಳಾಗಿದೆ, ಆದ್ರೂ ಸಂಪೂರ್ಣವಾಗಿ ನಾವು ಈ ಭಾರತ ಸ್ವಚ್ಛವಾಗಿದೆ ಅಂತ ಹೇಳ್ತಕ್ಕಂಥದ್ದು ತಪ್ಪು. ಇಲ್ಲಿ ಗುಡಿ ಕೈಗಾರಿಕೆಗಳು ಇವತ್ತು ಇದಾವೆ, ಎಲ್ಲ ಸಪ್ಲೈ ಮಾಡ್ತಕ್ಕಂಥದ್ದು ಗುಡಿ ಕೈಗಾರಿಕೆಗಳಿಗೆ. ಮೊದಲನೇದಾಗಿ ಈ ಸಿಲ್ವರು ಮಯ್ಯ ಅವರು ಹೇಳಿದಾಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಕಾರ್ಲ್ ಮಾರ್ಕ್ಸ್ ಹೇಳಿದಂಗೆ ಭಾರತೀಯ ಮಹಿಳೆಯ ಮೈ ಮೇಲೆ ಚಿನ್ನ ಇರ್ತದೆ, ಆದ್ರೆ ಹೊಟ್ಟೆಯಲ್ಲಿ ಅನ್ನದ ಕಾಳು ಇರೋದಿಲ್ಲ ಅಂತ. ಓಕೆ ಗಿರಿಧರ್ ಬಾಬು ಅವರೇ, ಏನು ಸ್ವೀಟ್ಸ್ಗಳನ್ನ ನೋಡ್ತಾ ಇದ್ವಿ, ಇದರ ಕಾಂಟೆಂಟ್ ವಿಷಯಕ್ಕೆ ನಾವು ಮತ್ತೆ ಬರೋದಾದ್ರೆ, ನೀವು ಅಮೆರಿಕಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಅಮೆರಿಕದಲ್ಲೂ ಕೂಡ ಜನ ಇಂಡಿಯನ್ ಸ್ವೀಟ್ಸೇ ತಿನ್ನೋದು, ಯಾಕಂದ್ರೆ ಇಂಡಿಯನ್ ಸ್ವೀಟ್ಸ್ ಅಷ್ಟು ಫೇಮಸ್ ಅಲ್ಲಿ. ಹೌದಾ? ಇಂಡಿಯನ್ ಸ್ವೀಟ್ಸು, ಇಂಡಿಯನ್ ರೆಸಿಪಿ, ಇಂಡಿಯನ್ ರೆಸ್ಟೋರೆಂಟ್ಸು ಅಮೆರಿಕದಲ್ಲಿ ಇಲ್ಲಿಗಿಂತ ಜಾಸ್ತಿ ಫೇಮಸ್ಸು. ಓಕೆ, ಅವ್ರದ್ದೇ ಆದಂತಹ ಸ್ವೀಟ್ಸು ಬಹಳಷ್ಟು ಕಮ್ಮಿ. ಕೇಕ್ ಆಗಲಿ, ಪೇಸ್ಟ್ರೀಸ್ ಏನೇ ಆಗಲಿ, ನೀವು ಹುಡುಕಿದ್ರೂ ಒಂದು 4-5 ಐಟಮ್ಗಿಂತ ಎಕ್ಸ್ಟ್ರಾ ಸ್ವೀಟ್ಸ್ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ರವಿಶಂಕರ್ ಅವರು ಕೂಡ ಇದಕ್ಕೆ ಉತ್ತರ ಕೊಡ್ಬೋದು. ನೀವು ಈ ದೃಶ್ಯಗಳನ್ನ ನೋಡಿದ್ರೆ, ಬೆಂಗಳೂರಲ್ಲಿ ಎಷ್ಟು ಸ್ವೀಟ್ಸ್ ಅಂಗಡಿ ಇದೆ, ಇಡೀ ಕರ್ನಾಟಕದಲ್ಲಿ ಎಷ್ಟು ಸ್ವೀಟ್ಸ್ ಅಂಗಡಿ ಇದೆ, ಅವುಗಳನ್ನ ಯಾಕೆ ನಿಯಮಿತ ಹೋಗಿ ಚೆಕ್ ಮಾಡಲ್ಲ? ಅಲ್ಲಿ ನೋಡಿದ್ರೆ ಜಿರ್ಲೆ ಬಿದ್ದಿದ್ದು ನಮಗೆ ಗೊತ್ತಾಗಲ್ಲ, ಜಿರ್ಲೆ ತಂದು ಕೊಟ್ಟರೆ ನಮ್ಮಲ್ಲಿ ಯಾರಾದ್ರೂ ತಗೊಂಬಂದು ತಿಂದಿರ್ತೀವಿ. ಇಲ್ಲ, ಹಂಗೇನಿಲ್ಲ, ವಿ ಆರ್ ನಾಟ್ ಚೆಕಿಂಗ್ ಅಂತ ಏನಿಲ್ಲ, ವಿ ಆರ್ ಚೆಕಿಂಗ್, ಬಟ್ ದ ಕೆಪಾಸಿಟಿ ಆಫ್ ಇದು ಇಷ್ಟೊಂದು ಜಾಸ್ತಿ ಆಗಿದೆ, ವಿ ಆರ್ ನಾಟ್ ಏಬಲ್ ಟು ಕೋಪ್ ಅಪ್.
ವಿ ಆರ್ ರಿಯಲಿ ಡೂಯಿಂಗ್ ಇಟ್. ಓಕೆ. ಅನದರ್ ಏನಾಗಿದೆ ಅಂದರೆ more than even color and what Raghu said, even color and that silver foil, apart from that even bacterial contaminations ಜಾಸ್ತಿ ಆಗುತ್ತೆ. That is very important because sugar ಇರೋಕ್ಕೋಸ್ಕರ ಬ್ಯಾಕ್ಟೀರಿಯಾ ಗ್ರೋಸ್ ಫಾಸ್ಟರ್. ಓಕೆ. ನಾನು ಎಲ್ಲೋದ್ರೂ ಲೆಕ್ಚರ್ ಹೊಡೆಗೆ ಫಸ್ಟ್ ಅದನ್ನೇ ಹೇಳೋದು, ಫಸ್ಟ್ ಒಂದು ಬಾತ್ರೂಮ್ ಹೊರಗಡೆ ಕಟ್ಟಿ ಅಂತೇಳಿ, ಒಳಗಡೆನೇ ಯೂಶಲ್ ಆಗಿರ್ತದೆ. ಬಾತ್ರೂಮಿಗೆ ಹೋಗ್ತಾರೆ ಹಾಗೆ ಬರ್ತಾರೆ. ಖಂಡಿತ. ಒಂದು ಸರ್ತಿ ಒಬ್ಬ ನಿಮಗೆ ವರ್ಕರು ಬಾತ್ರೂಮಿಗೆ ಹೋಗಿ ಬಂದು ಹಾಗೆ ಕೆಲಸ ಮಾಡಿದ್ರೆ ಬ್ಯಾಕ್ಟೀರಿಯಲ್ ಕಂಟೆಂಟ್, ನಾವು ಆ್ಯಕ್ಚುಲಾಗಿ ನಿಮಗೆ ಸ್ವಾಟ್ ಟೆಸ್ಟ್ ಮಾಡಿಬಿಟ್ಟು ಚೆಕ್ ಮಾಡಿದ್ದೀವಿ, ಅದು ನಿಮಗೆ ಮೋರ್ ದೆನ್ ಕ್ರೋರ್ ಇರ್ತದೆ. ಅಂದರೆ ನಿಮಗೆ 10,000 ಮೇಲೆ ಇರಬಾರ್ದಿದ್ದು ನಿಮಗೆ 1 ಕೋಟಿ ಮೇಲೆ ಇರ್ತದೆ. ಎಲ್ಲಿಗೆ ಹೋಗುತ್ತೆ ಅದು? ನಮಗೆ ಬರ್ತದೆ ವಾಪಸ್. ನಿಮ್ಗೆ ಯೂಶ್ವಲಾಗಿ ಈಕ್ವಲಿ ಎಲ್ಲ ಬರೋದು ಅಲ್ಲಿಂದನೇ. ಫಸ್ಟ್ ನೀವು ಆ್ಯಕ್ಚುಲಾಗಿ ಯಾರೇ ಆಗಲಿ, ನನ್ನ ಪ್ರಕಾರ ಗೌರ್ಮೆಂಟ್ನವ್ರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಬೇಕು. ಈಗ ನಾವೀಗ ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಸ್ವೀಟ್ನಲ್ಲಿ ನಾನು ಹೆಸಪ್ ತೊಗೊಳ್ತಾ ಇದ್ದೀನಿ. ಹೆಸಪ್ ತೊಗೊಳ್ಬೇಕಾದ್ರೆ ಫಸ್ಟ್ ಅದನ್ನೇ ಹಾಕಬೇಕು. ಎರಡನೇದು ಇದು ನಿಮಗೆ ಬೈಕ್ ಇದಾಯಿತು. ಇದು ಕಲರ್ ಬಗ್ಗೆ ಮಾತಾಡಿದ್ರಲ್ಲ, ಎರಡು ಪಾಯಿಂಟ್ ಇದೆ ಇದರಲ್ಲಿ. ಕಲರ್ ಬೇಕಂತ ಹೇಳಿದ್ರು ಯಾರು? ಕನ್ಸ್ಯೂಮರೇ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತೀನಿ, ನನ್ನ ಪರ್ಸನಲ್ ಇದು ನಾನು ಬಾದಾಮ್ ಡ್ರಿಂಕ್ ಅಂತೇಳಿ ಒಂದು ಮಾರ್ಕೆಟಿಗೆ ತಂದೆ. ಇದೇ ಒಂದು 15 ಇಯರ್ಸ್ ಬ್ಯಾಕು. ಆವಾಗ ನಿಮಗೆ 98ಅಲ್ಲಿ ಫಸ್ಟ್ ಟೈಮ್ ಕಲರ್ ಬ್ಯಾನ್ ಮಾಡಿದ್ರು. ಕೆಲವು ಐಟಮ್ಗಳಿಗೆ ಮಾತ್ರ ಕೊಟ್ಟರು, ಅದರಲ್ಲಿ ಡ್ರಿಂಕ್ಸ್ ಇರಲಿಲ್ಲ. ಸೊ ನಾವು ತೆಗೆದ ತಕ್ಷಣ ನಾನು ಕಲರ್ ಆವಾಗ ನಮಗೆ ಕಲರ್ ನಾನು ಬೇರೆ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ತುಂಬ ಮೈನ್ಯೂಟ್ ಅಂದರೆ ತುಂಬ ಅವ್ರು ಹಾಕುವ 10% ನಾನು ಹಾಕ್ತಾಯಿದ್ದೆ. ನನ್ನ ಸೇಲ್ ಆ್ಯಕ್ಚುಲಾಗಿ ನಿಮಗೆ ಎಷ್ಟಿತ್ತೋ ಅದರ 20% ಬಂತು. ಅಂದರೆ ಏನಕ್ಕೆ ಅರ್ಥ? ಜನರಿಗೆ ಕಲರ್ ಬೇಕು, ನಮಗಲ್ಲ. ಓಕೆ. ನಾವು ಕಲರ್ ಇವತ್ತಿಗೂ ಬೇಡ ಅಂತ ಹೇಳ್ತೀವಿ. ಇದೇ ಥರ ನಿಮಗೆ ಕೇಸರಿ ಬಾತು. ಓಕೆ. ಕೇಸರಿ ಬಾತ್ ಅಂದರೆ ಏನು? ಕೇಸರಿ ಇದೆ ಅದರಲ್ಲಿ. ಯಾರು ಕೇಸರಿ ಕಲರ್ ನಿಮಗೆ ವೈಟ್ ಕೊಟ್ಟರೆ ಏನು ಹೇಳ್ತಾರೆ? ಸಪಾತ್ ಪಕ್ಷ ಅಂತ ಹೇಳ್ತಾರೆ. ಕೇಸರಿ ಬಾತ್ ಅಂತ ಹೇಳೋದಿಲ್ಲ. ಸೊ ಅದರಿಂದ ಯಾರಿಗೆ ಬೇಕು ಕಲರು? ಜನರಿಗೆ ಬೇಕು. ಫಸ್ಟ್ ಅವ್ರು ಕಲ್ತ್ಕೋಬೇಕು. ಓಕೆ. ಈಗ ಅವರೇ ಕಲ್ತ್ಕೊಂಡು ಅವರೇ ಪ್ರಶ್ನೆ ಕೇಳ್ತಿದ್ದಾರೆ. ಈಗ NR ಶೆಟ್ಟಿ ಅವರು ತಮ್ಮ ಪ್ರಶ್ನೆ ಕೇಳ್ತಾರೆ. NR ಶೆಟ್ಟಿ ಅವರು, ನಿಜವಾಗ್ಲೂ ನಾವು ತಿನ್ನುವ ಆಹಾರ ಔಷಧಿ ಆಗಬೇಕಾಗಿತ್ತು, ಆದರೆ ಇವತ್ತು ಔಷಧಿಯೇ ನಮ್ಮ ಆಹಾರವಾಗಿದೆ. ರಘು ಅವರಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಈ ಜೆನೆಟಿಕಲಿ ಮಾಡಿಫೈಡ್ ಆಹಾರ ಅಂದರೆ ಅನ್ನೋದು ಇನ್ನಷ್ಟು ವಿಷಮುಕ್ತನೋ ಅಥವಾ ಸೇಫ್ ಫುಡ್ಡಾ? ದಯವಿಟ್ಟು ಇದನ್ನು ತಾವು ಹೇಳಬೇಕು. ಓಕೆ ರಘು ಅವರೇ. ಹಿಂದೆ ಆಹಾರ ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ಮಯ್ಯ ಅವರು ಹೇಳಿದಂಗೆ ಕೈ ಮೇಲೆ ಹಾಕಿ ನೋಡ್ಕೋಬೋದಾಗಿತ್ತು, ಶುದ್ಧವಾಗಿದೆಯೋ ಏನಾದ್ರು ಕೆಟ್ಟ ಕಲುಷಿತವಾಗಿದೆಯೋ ಕಲಬೆರಕೆ ಇದೆಯೋ ಅಂತ. ಇವತ್ತು ಕೈ ಮೇಲಲ್ಲ, ತಿಂದ್ರಲ್ಲ, ಅಥವಾ ನಮ್ಮ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಚೇಳಿನ ಜೀನನ್ನು ತೆಗೆದು ಟೊಮೆಟೊಗೆ ಹಾಕೋದು, ಕಪ್ಪೆಯ ಜೀನ್ ತೆಗೆದು ಆಲೂಗೆಡ್ಡೆಗೆ ಹಾಕೋದು, ಒಂದನ್ನು ತೆಗೆದು ಇನ್ನೊಂದಕ್ಕೆ ಹಾಕೋದು, ಯಾವುದನ್ನು ಎಲ್ಲಿಗೋ ಹಾಕೋದು, ಈ ರೀತಿಯಾದ ಕುಲಾಂತರಿ ವ್ಯವಹಾರಗಳು ಏನಿದ್ದಾವೆ, ಇದರಿಂದ ಕಂಪ್ಲೀಟ್ ಆಹಾರ ನಮ್ಮ ಏನಿತ್ತು ಸಾವರ್ನಿಟಿ ಅಂತ ಏನಿತ್ತು ಇದನ್ನು ಕಿತ್ಕೊಳ್ತಕ್ಕಂಥ ಹುನ್ನಾರ ಇದು. ಇವತ್ತು ನಿಜವಾಗಿಯೂ ಆಹಾರ ಸುರಕ್ಷತೆ ಬಗ್ಗೆ ಮಾತಾಡಿದರೆ ಜನಸಾಮಾನ್ಯರಿಗೆ ಹೋಗಲಿ, ವಿಜ್ಞಾನಿಗಳಿಗೆ ಕನ್ಫ್ಯೂಷನ್ನು. ಜಗತ್ತಿನಲ್ಲಿ ಯಾವ ವಿಜ್ಞಾನಿಗಳಿಗೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇಂಥ ವಿಚಾರಗಳನ್ನು ಇವತ್ತು ನಮ್ಮ ಬಡ ದೇಶದ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ನಮ್ಮಲ್ಲಿ ನಮ್ಮದೇ ಆದ ಪರಿಹಾರಗಳು ಬೇಕಾದಷ್ಟು ಇದ್ದಾವೆ. ನಾವು ಅಲ್ಲಿಂದ ಕೊಂಡುಕೊಂಡು ನಾವು ಇದಾಗಲೇ ನಾವು ಬೇಕಾದಷ್ಟು ಸಫರ್ ಪಟ್ಟಿದ್ದೀವಿ. ಓಕೆ. ಈಗ ಇನ್ನೊಂದು ಹೊಸದನ್ನು ನಾವು ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸಾವಯವ ಕೃಷಿ ಇದೆ, ರೈತರಲ್ಲಿ ಬೇಕಾದಷ್ಟು ಪಾರಂಪರಿಕ ಜ್ಞಾನ ಇದೆ, ಇದನ್ನು ಉಳಿಸ್ಕೋಬೇಕಾಗಿದೆ. ಓಕೆ. ಈಗ ಚಂದ್ರಶೇಖರ್ ಅವರು ತಮ್ಮ ಪ್ರಶ್ನೆ ಕೇಳ್ತಾ ಇದ್ದಾರೆ. ಚಂದ್ರಶೇಖರ್, ಭಯೋತ್ಪಾದಕರು ಎಲ್ಲೋ ಇರ್ತಾರೆ, ನಮ್ಗೆ ಗೊತ್ತಾಗ್ಬಿಡ್ತಾರೆ. ಆದರೆ 120 ಕೋಟಿ ಜನರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ನಿಜವಾದ ಭಯೋತ್ಪಾದಕರು ಇಂಥ ಕಲಬೆರಕೆ ಆಹಾರ ಮಾಡ್ತಾ ಇರ್ತಕ್ಕಂಥವ್ರು. ಇಂಥವ್ರನ್ನ ಯಾಕಂದರೆ ಕಾನೂನು ಶಿಕ್ಷೆಗೆ ಇವ್ರಿಗೆ ಒಂದು 5 ವರ್ಷ ಜೈಲಾಗ್ತಾರೆ ಅಥವಾ ಬಿಟ್ಬಿಡ್ತಾರೆ. ಆದರೆ ಇಂಥವ್ರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಕಾನೂನನ್ನ ಬಿಗಿಪಡಿಸಿದ್ರೆ ಇಂಥ ಕಲಬೆರಕೆ ನಡೀತಕ್ಕಂಥ ನಿಲ್ಲಿಸ್ಬೋದಲ್ವ? ಓಕೆ. ಹೌದು. ಆ್ಯಕ್ಚುಲಿ ಇವಾಗ ನಮ್ಮ ಕಾನೂನು ಪ್ರಕಾರ ಇಫ್ ಏನಾದರೂ ಫುಡ್ ಅಡಲ್ಟ್ರೇಷನ್ ಆಗಿದ್ರೆ, ಇಫ್ ಇಟ್ ಈಸ್ ನಾಟ್ ಇಂಜೂರಿಯಸ್ ಟು ದ ಹೆಲ್ತ್, ಆವಾಗ ಅವ್ರಿಗೆ ಸ್ವಲ್ಪ ಮೈನರ್ ದಂಡ ಕೊಡ್ತಾರೆ. 6 months, ಬಿಲೋ 6 months ಆರ್ 500 to 1000 rupees ಫೈನ್ ಕಟ್ತಾರೆ. ಬಟ್ ಇಫ್ ಇಟ್ ಈಸ್ ಹಾರ್ಮ್ಫುಲ್ ಆರ್ ಇಫ್ ಇಟ್ ಕಾಸಸ್ ಡೆತ್, ಏನಾದರೆ ಜನಗೆ ಇಫ್ ಈ ಡೈಸ್ ಬಿಕಾಸ್ ಆಫ್ ಅಡಲ್ಟ್ರೇಷನ್, ದೆನ್ ದರ್ ಇಸ್ ಅ ಲಾ ಟು ಗಿವ್ ಹಿಮ್ ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ ದಟ್ ಪರ್ಸನ್. ಈಗಿನ ಆ್ಯಕ್ಟ್ ಪ್ರಕಾರ ನಿಮಗೆ ಎಲ್ಲೇ ತೊಂದರೆ ಕಂಡು ಬಂದಲ್ಲಿ, ಯಾವುದೇ ಹೋಟೆಲ್ ಆಗಿರಲಿ ಅಥವಾ ಯಾವುದಾದ್ರೂ ಪ್ರೊಡಕ್ಷನ್ ಯೂನಿಟ್ ಇರಲಿ, ನೀವು ಇಮ್ಮಿಡಿಯೇಟ್ ಆಗಿ ತಾಲೂಕು ಹೆಲ್ತ್ ಆಫೀಸರ್ಗೆ ಅಥವಾ ಫುಡ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ಅವ್ರು ಬಂದು ಅಲ್ಲಿ ರೈಡ್ ಮಾಡಿ ಅದನ್ನು ಕಾನ್ಫಿಸ್ಕೇಟ್ ಮಾಡ್ಕೋಬೋದು. ಇದನ್ನ ಪ್ರಜ್ಞಾವಂತ ಜನರಾಗಿ ನಾವು ಉಪಯೋಗಿಸ್ಕೋಬೇಕು. ನಮ್ಮ ಹಕ್ಕನ್ನು ನಾವು ಫಸ್ಟ್ ತಗೊಂಡು ಅದನ್ನ ಹೇಗೆ ಉಪಯೋಗ ಮಾಡ್ಕೊಂತೀವಿ ನೋಡಿ ನೆಕ್ಸ್ಟ್ ಮುಂದೆ ಸ್ಟೆಪ್ ಆಗಬೇಕು. ಓಕೆ. ಒಟ್ಟಾರೆ ನಮ್ಮ ಅತಿಥಿಗಳು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಇದಕ್ಕೆಲ್ಲ ಏನು ಪರಿಹಾರ, ಗ್ರಾಹಕರಾಗಿ ಒಬ್ಬ ಕನ್ಸ್ಯೂಮರ್ ಆಗಿ ನಾವೇನು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಈ ಬಗ್ಗೆ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ.
balloon, bang, dong, dong, bang, dong, yeah. Celebrate vai sai na, alagale vi pai na, ma desame, mi a desame. ಏನಜ್ಜಿ ಈ ಸರಿನಾದ್ರೂ ಏನಾದರೂ ತಂದಿದೀಯಾ? ದುಡ್ಡಿಲ್ಲ ಅಂದ್ರೆ ಇಲ್ಲಿ ಏನು ನಡೆಯೋದಿಲ್ಲ. ಖಾಲಿ ಕೈಲಿ ಈ ಆಫೀಸ್ ಕಡೆ ತಲೆನೇ ಹಾಕ್ಬೇಡ. ಖಾಲಿ ಕೈಲಿ ಈ ಆಫೀಸ್ ಕಡೆ ತಲೆನೇ ಹಾಕ್ಬೇಡ. ಯೋ ಮಂಜ, ಅಜ್ಜಿ ಇವತ್ತು ಯಾಕೋ ಬರಲೇ ಇಲ್ಲ, ಹಾಗೆ ಹೊರಟೋದ್ರು. ಹೌದಪ್ಪ? ಹೌದು ಕಣ, ಯಾಕೋ ಬೇಜಾರಾಗಿದ್ರು, ಮರದ ಕೆಳಗಡೆ ಕುಳಿತಿರ್ಬೋದು ನೋಡು. ಅಜ್ಜಿ ಟೀ ತಂದಿನಿ ತಗೊಳಜ್ಜಿ. ಅಜ್ಜಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ನೇರವಾಗಿ ಈಗ ನಾವು ನಮ್ಮ ವೀಕ್ಷಕರ ಕಡೆ ತೆರಳೋಣ. ಅವ್ರು ಏನು ಪ್ರಶ್ನೆ ಕೇಳ್ತಾರೆ ನಾವು ನೋಡೋಣ. ಈಗ ಮೊದಲನೇದಾಗಿ ಡಾಕ್ಟರ್ ಮೋಹನ್ ಅವರು ತಮ್ಮ ಪ್ರಶ್ನೆ ಕೇಳ್ತಾರೆ. ಡಾಕ್ಟರ್ ಮೋಹನ್. ಡಾಕ್ಟರ್ ಗಿರಿಧರ್ ಬಾಬು ಅವರಿಗೆ ಈ ಪ್ರಶ್ನೆ, ಮುಂದೆ ಏನು ಮಾಡಿದರೆ ಇದೆಲ್ಲವೂ ಸರಿಯಾಗಿ ನಮ್ಮ ಆರೋಗ್ಯ ನಮ್ಮ ಕೈಲಿರೋ ಒಂದು ಸಾಧ್ಯತೆ ಇದೆ ಅಂತ ನನ್ನ ಪ್ರಶ್ನೆ. ಈಗ TV9 ಈ ಥರದ್ದೊಂದು ಚರ್ಚೆನ ಇಡಲಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೂ ಇರಲಿಲ್ಲ, ಯೋಚನೆನೂ ಮಾಡ್ತಿರ್ಲಿಲ್ಲ. ನಾವು ತಿನ್ನುವಂಥ ಆಹಾರ ಹೇಗಿರಬೇಕು, ಯಾವುದು ಕಲುಷಿತ ಆಹಾರ, ಎಂತಹ ಕಲಬೆರಕೆ ಆಹಾರ, ಹೇಗೆ ಕುಕ್ ಮಾಡಬೇಕು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನಿದೆ ಅಲ್ಲಿಂದನೇ ಶುರು ಮಾಡಿಕೊಂಡು ಅದನ್ನ ಈಗ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಆಗ್ಲೇ ಎಲ್ಲಾ ಕಡೆ ಇದೆ. ಬ್ಯಾಲೆನ್ಸ್ ಡಯಟ್ ಜೊತೆ ಚಿಕ್ಕಂದಿನಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವೇರ್ನೆಸ್ ಒಂದು. ಎರಡನೇದು, ಈ ತರ ಏನ್ ಕಮ್ಯುನಿಟಿ ಫೋರಮ್ ನಲ್ಲಿ ಈ ತರ ಡಿಸ್ಕಷನ್ಸ್ ಆಗ್ತಾ ಇದೆಯೋ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಸೊ ಇಂಡಿವಿಜುವಲ್ ಲೆವೆಲ್, ಕಮ್ಯುನಿಟಿ ಲೆವೆಲ್, ಈವನ್ ಎಟ್ ದ ನ್ಯಾಷನಲ್ ಲೆವೆಲ್ ಪ್ರತಿಯೊಂದು ಕಡೆನೂ ಈ ತರ ಎಫರ್ಟ್ಸ್ ಹಾಕ್ಬೇಕು. ಆದ್ರೆ ಮಕ್ಕಳಿಗೆ ನಾವು ಏನಾದರೂ ಎಜುಕೇಶನ್ ಕೊಟ್ರೆ ಅದರಿಂದ ಮುಂದೆ ಸಿಗುವಂತ ಬೆನಿಫಿಟ್ಸ್ ಬಹಳ ಇದೆ. ವಾಸುದೇವರಾವ್ ಅವರು ತಮ್ಮ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಾಸುದೇವರಾವ್, ಯಾಕೆ ಸರ್ಕಾರಿ ಉದ್ಯಮಿಯವರು ಪೇಪರ್ನಲ್ಲಿ ದೊಡ್ಡ ಒಂದು ಜಾಹೀರಾತು ಕೊಟ್ಟು ನಾವು ಶುದ್ಧ ತೊಗೊಳ್ಬೇಕಾದ್ರೆ ಏನೇನು ಮಾಡಬೇಕು, ತರಕಾರಿ ಯಾವ ಥರ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು, ಬೆಣ್ಣೆ ತುಪ್ಪನ ಯಾವ ಥರ ಚೆಕ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಒಂದು. ಎರಡನೇದು, ಈ ನೋಡಿ ಇವಾಗ ಸಫಲ್ ಅಂತ ಬಂದಿದೆ, ನಮ್ಮ KR ಮಾರ್ಕೆಟ್ ತೊಗೊಳ್ಳಿ, ಯಾರೇ ತರಕಾರಿ ತರಲಿ, ಎಲ್ಲಿದಾನೇ ತರಲಿ 100% ಕ್ಲೀನ್ ಮಾಡೇ ಅವ್ರು ಜನ ಕೇಳ್ಕೊಡೋದು. ಯಾಕೆ ಜಾಹೀರಾತಾಗಲಿ ಪಬ್ಲಿಸಿಟಿ ಆಗಲಿ ಕೊಟ್ಟು ಜನಗಳಿಗೆ ಎಚ್ಚರಿಸ್ತಾ ಇಲ್ಲ? ಐ ವಾಂಟ್ ಟು ನೋ. ಓಕೆ, ಯಾರಾದ್ರೂ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಆನ್ಸರ್ ಮಾಡ್ಬೋದು. ಮೊದಲನೇದಾಗಿ ನಾನು ಸರ್ಕಾರಿ ಸಂಸ್ಥೆಯಿಂದ ಬಂದಿಲ್ಲ. ಎರಡನೇದೇನೆಂದ್ರೆ, ನೀವು ಹೇಳಿದ್ ಸರಿ, ನೀವು ಹೇಳಿದ್ದೆಲ್ಲ ಸರಿ. ಮೊದಲು ಪ್ಲೇಗಿಂದ ಸಾಯ್ತಾ ಇದ್ರು, ಆಗ ಸುಮಾರು ಇಮ್ಯುನೈಸೇಷನ್ ಎಲ್ಲ ಬಂದಾದ್ಮೇಲೆ ಸ್ಮಾಲ್ ಪಾಕ್ಸ್ ಎಲ್ಲ ಎರಾಡಿಕೇಟ್ ಆಗಿ ಈಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಪ್ರೂವ್ ಆಗಿದೆ. ಈಗ PFA ಆಕ್ಟ್ ರಿಫಾರ್ಮ್ಸ್ ಆಗ್ತಾ ಇದೆ.
ಆಮೇಲೆ ಈಗ ನೀವು ವೆಬ್ಸೈಟ್ ತೆಗೆದು ನೋಡಿದ್ರೆ, ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ವೆಬ್ಸೈಟ್ ತೆಗೆದು ನೋಡಿದ್ರೆ 50 ವರ್ಷಗಳ ನಂತರ 54 ಏನಿತ್ತು ಆಕ್ಟ್, ಅದಾದ ನಂತರ ಈಗ ಹೊಸದಾಗಿ ಮತ್ತೆ ಬದಲಾವಣೆಗಳು, ರಿಫಾರ್ಮ್ಸ್ ಆಗ್ತಾ ಇದೆ. ಅದನ್ನೆಲ್ಲ ನೀವು ಎನಿ ಜನಸಾಮಾನ್ಯರು ಯಾರೇ ಆಗಲಿ ಹೋಗಿ ನೋಡ್ಬೋದು. ಸುಮಾರು ಮಾಧ್ಯಮಗಳನ್ನ ರೀಚ್ ಮಾಡಬೇಕು. ಈಗ TV9 ಎಲ್ಲದಕ್ಕಿಂತ ಹೈಯೆಸ್ಟ್ ರೇಟಿಂಗ್ ಇದೆ. ಈಗ TV9 ಇಸ್ ಒಳ್ಳೆ ಮಾಧ್ಯಮ. ಇದಕ್ಕಿಂತ ಹೆಚ್ಚು ಹೋಗ್ಬೇಕು ಅಂದ್ರೆ ಇನ್ನು ಜನಪದ ಗೀತೆಗಳಿರ್ಬೋದು ಅಥವಾ ಫೋಕ್ ಆರ್ಟ್ಸ್ ಇರ್ಬೋದು, ಅದ್ರ ಮೂಲಕ ಹೋಗ್ಬೇಕು. ಮೀಡಿಯಾ ಬೇರೆ ಬೇರೆ ಇರ್ಬೋದು, ಆದ್ರೆ ಸಂದೇಶ ಏನಿದೆ ಅದು ಹೋಗ್ಬೇಕು. ಆಮೇಲೆ ದೇಶದಲ್ಲಿ ನಮ್ಮ ಇವತ್ತು ಒಂದು ದೇಶವನ್ನು ಅಳಿತಕ್ಕಂಥದ್ದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಇದೆ, ವಿಶ್ವಸಂಸ್ಥೆ ತರ್ತಕ್ಕಂಥ ಹ್ಯೂಮನ್ ಡೆವಲಪ್ಮೆಂಟ್. ಅಲ್ಲಿ ಎಲ್ಲಿದೆ ಭಾರತ ದೇಶ? 127ನೇ ಸ್ಥಾನದಲ್ಲಿದೆ. ಬಾಟಮ್ ಅಲ್ಲಿ 127ನೇ ಸ್ಥಾನದಲ್ಲಿದೆ. ಇಡೀ ಜಗತ್ತಿನಲ್ಲಿ 24 ಕೋಟಿ ಹಸಿದ ಭಾರತೀಯರು ಈ ದೇಶದಲ್ಲಿದ್ದಾರೆ. ಆಯ್ತಾ, 14% ಜನ ಭಾರತ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ ಈ ದೇಶ. 11% ಜನರಿಗೆ ಸದಾ ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಮಾರ್ಬಿಡಿಟಿ ರೇಟ್ ಆಫ್ ದಿಸ್ ಕಂಟ್ರಿ. ಇದು ಹುಡುಗಾಟಿಕೆ ವಿಚಾರವಲ್ಲ. ಇವತ್ತು ಡಯಾಬಿಟೀಸ್ ಕಾಯಿಲೆ ಬಂದ್ರೆ 10 ಲಕ್ಷ ರೂಪಾಯಿ ಬರಬೇಕು. 40 ವರ್ಷಕ್ಕೆ ಡಯಾಬಿಟೀಸ್ ಕಾಯಿಲೆ ಬಂದ್ರೆ ಕೈಯಲ್ಲಿ 10 ಲಕ್ಷ ರೂಪಾಯಿ ಇಟ್ಕೊಂಡಿರ್ಬೇಕು. ಏನು ಖರ್ಚಿದೆ? ನಾವು ತಿಂತಕ್ಕಂಥ ಈ ಆಹಾರ ಸಂಸ್ಕೃತಿ ಈ ಥರ ಹಾಳು ಮಾಡಿಕೊಂಡು ನಾವು ಮೆಡಿಕಲ್ ಖರ್ಚುಗಳು ಹೇಗೆ ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಮೆಡಿಕಲ್ ಖರ್ಚು ಈ ದೇಶದಲ್ಲಿ 10 ಲಕ್ಷ ಕೋಟಿ ಆಗಿದೆ. ಈ ದೇಶದಲ್ಲಿ ಹೊಸ ಹೊಸ ಆಸ್ಪತ್ರೆಗಳು ಮೂಲೆ ಮೂಲೆಗಳಲ್ಲಿ ಬರ್ತಾ ಇದ್ದಾವೆ. ಇವುಗಳಿಂದ ಆರೋಗ್ಯ ಬರ್ತದೆ ಅಂತ ಹೇಳಿದರೆ ನಿಜವಾಗಿಯೂ ಸುಳ್ಳು. ನಾವು ದಿನನಿತ್ಯ ಬಳಸ್ತಕ್ಕಂಥ ಆಹಾರ ಮತ್ತು ನಮ್ಮ ಈ ಸಮಸ್ಯೆಗಳು ಏನು ನಾವು ಚರ್ಚೆ ಮಾಡಿದೀವೋ ಇದ್ರ ಬಗ್ಗೆ ನಾವು ಗಂಭೀರವಾದ ಚಿಂತನೆಯನ್ನು ಮಾಡಬೇಕಾಗಿದೆ. ಹೇಳ್ತಾರೆ ಗುಡ್ ಲಿಟ್ರೇಚರ್ ಶುಡ್ ಸ್ಟ್ಯಾಬ್ ಯು ಅಂತ ಹೇಳಿ. ಹಾಗೇನೆ ನಾವು ಇಂಥ ಪ್ರೋಗ್ರಾಮ್ಗಳ ಮೂಲಕ ಒಂದು ಸೆನ್ಸಿಟೈಸ್ ಮಾಡೋದಕ್ಕೋಸ್ಕರ ನಮ್ಮ ಕಣ್ಣು ಮುಂದೆ ಇಂಥದ್ದು ಇದೆಯಲ್ಲ, ನಾವು ನೋಡ್ತಾ ಇಲ್ವಲ್ಲ. ಒಂದು ಪ್ರಶ್ನೆ. ಈಗ ಮಾಲಿನಿ ಅವರು ತಮ್ಮ ಪ್ರಶ್ನೆ ಕೇಳ್ತಾರೆ. ಮಾಲಿನಿ ಅವರು, ನಾವು ಇದನ್ನ ಏನಿದ್ರು ಸಿಟಿ ಲೆವೆಲ್ ಅಲ್ಲಿ ನೋಡ್ತಾ ಇದೀವಿ. ಇದನ್ನ ನಾವು ಹಳ್ಳಿಗಳ ಕಡೆ ತಗೊಂಡು ಹೋದಾಗ ತೋರಿಸಿದಂತ ಮಾಧ್ಯಮ ದೃಶ್ಯಗಳನ್ನು ಕೂಡ ಅವ್ರು ಎಂದೂ ಕೂಡ ಕಂಡರಿಯದಂತ ಸ್ಥಿತಿನಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಯಾವ ರೀತಿಯಾದಂಥ ಜಾಗೃತಿಯನ್ನು ಮೂಡಿಸಬಹುದು. ಯಾಕೆ ಇವಾಗ ನೀವು ಇಷ್ಟು ಹೇಳಿದ್ದು ಕಲಬೆರಕೆಯ ಬಗ್ಗೆ ಅಷ್ಟೇ ಆಯ್ತೆ ಹೊರತು ಯಾವ ರೀತಿಯಾದಂಥ ಪರಿಹಾರವನ್ನ ನೀವು ಜನಗಳಿಗೆ ತಲುಪಿಸಬಹುದು ಅಂತ ತಿಳಿಸಿದ್ರೆ ಅದರಲ್ಲೂ ಗೃಹಿಣಿಯರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಪ್ರಶ್ನೆ ತಾವು ಉತ್ತರ ಕೊಡ್ಬೋದು ಅನ್ಸುತ್ತೆ. ಬರೇ ಗೌರ್ಮೆಂಟ್ ಇಂದ ಕೆಲಸ ಅಲ್ಲ. ಗೌರ್ಮೆಂಟ್ನವ್ರು ಚೆಕ್ ಮಾಡೋದು ಎಷ್ಟು ಚೆಕ್ ಮಾಡ್ತಾರೆ? ಅವ್ರು ಎಷ್ಟು ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇಟ್ಕೊಳ್ಳಿಕ್ಕಾಗುತ್ತೆ, ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ಇಟ್ಕೊಳ್ಳಿಕ್ಕಾಗುತ್ತೆ? ಇದೇನಂದರೆ ಫಸ್ಟ್ ನಮ್ಮೊಳಗೆ ಬರಬೇಕು. ನಾನು ತಿನ್ನೋ ಆಹಾರ ಪ್ಯೂರ್ ಆಗಿರಬೇಕು, ನನಗೆ ಕಲರ್ ಬೇಡ. ಇದನ್ನು ನಾನು ಮಾಡಬೇಕಾದ್ರೆ ನನ್ನ ಸಿಂಪಲ್ ಥಿಂಗ್ಸ್ ಇದನ್ನು ಮಾಡಬೇಕಾದ್ರೆ ನನ್ನ ಪ್ರಕಾರ TV9 ಅವರು ಇನ್ನೂ ಒಂದು 10 ದಿನ ಮಾಡಬೇಕಾಗತ್ತೆ. ಈ ಥರದ ಪ್ರೋಗ್ರಾಮ್ಗಳನ್ನು ಮಾಡಿದ್ರೆ ಇದನ್ನು ನಾವು ಮುಂಚಿಂದನೂ ಹೇಳ್ತಾ ಇದ್ದೀವಿ, ಕಲರ್ ನಿಮಗೆ ಬೇಡ, ಕಲರ್ ಯಾಕೆ ಬೇಕು? ಕೇಸರಿ ಬಾತ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾಕೆ ಕಲರ್ ಬರ್ತದೆ? ನಾವು ಕಡೆಗೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇದನ್ನು ತಡಿಲಿಕ್ಕೆ ಕೇಸರಿ ನಿಮಗೆ ಆ್ಯಕ್ಚುಲಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ತೆಗೆದುಬಿಟ್ಟು ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಕಲರ್ ಬರೋದಿಲ್ಲ, ಜನರು ತಿನ್ನೋದಿಲ್ಲ. ಬಟ್ ಇದು ನನ್ನ ಪ್ರಕಾರ ಹೋಗ್ಬೇಕು, ಜನರ ತಲೆಯಿಂದ ಹೋಗ್ಬೇಕು. ಮತ್ತು ಎಲ್ಲದರಿಗಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಆ್ಯಕ್ಚುಲಾಗಿ ಎಚ್ಚೆತ್ಕೋಬೇಕು. ನಿಮಗೆ ಈಗ ಕಲಬೆರಕೆ ಗೂಡ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ನಾವು ಫಸ್ಟ್ ಹೋಗ್ತೀವಿ ಅಂಗಡಿಯವರಿಗೆ ವಾಪಸ್ ಕೊಟ್ಬಿಡ್ತೀವಿ, ನಮ್ಮ ಕೆಲಸ ಆಗೋಯ್ತು ಅಲ್ಲಿಗೆ. ಯಾರಾದರೂ ಎದುರು ನಿಲ್ತಾರ? ಯಾರೋ ಎದುರು ನಿಲ್ಲೋದಿಲ್ಲ. ನಮ್ಮಂಥವ್ರು ನಿಲ್ತೀವಿ, ಗಲಾಟೆ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ನಮ್ಗೆ ಕೊಡೋದೇ ಇಲ್ಲ ಅವರು. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಕನ್ಸ್ಯೂಮರ್ ನಿಮಗೆ ಎಚ್ಚೆತ್ತರ ಮಾತ್ರ ಇದು ನಮ್ಮೊಳಗೆ ಬರಬೇಕು. ನಾವು ಕಲಬೆರಕೆ ಸಾಮಾನು ತಿನ್ನಬಾರದು ಅಂಥೇಳಿ ಬಂದರೆ ಖಂಡಿತ ಎಷ್ಟು ದಿನ ಮಾಡ್ತಾರೆ ಅವರು? ತಗೊಳ್ಳೋರು ಇರ್ಲಿಕ್ಕೆ ಹೋಗಿತ್ತಾನೆ ಅವ್ರು ಮಾಡ್ತಾರೆ, ತಗೊಳ್ಳೋರೇ ಇಲ್ದಿದ್ರೆ ಅದು ಮಾಡಬೇಕಾದ್ರೆ ನನ್ನ ಪ್ರಕಾರ TV9 ಅವರು ಮಾಡಬೇಕು. ಗಿರಿಧರ್ ಬಾಬು, ಇದು ಭಾಳ ಒಳ್ಳೆ ಪ್ರಶ್ನೆ. ಒಂದು TV9 ಅವರು ಜಾಸ್ತಿ ಕಾರ್ಯಕ್ರಮ ಮಾಡಬೇಕು, ನಾನು ಒಪ್ತೀನಿ. ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಅದನ್ನು ಸೇರಿಸಬೇಕು ಒಂದು. ಇನ್ನೊಂದು, ಪೊಲಿಟಿಷಿಯನ್ಸು ರೀಚ್ ಆಗೋಷ್ಟು ಯಾವುದೇ ಮಾಧ್ಯಮನೂ ರೀಚ್ ಆಗೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರು ಓಟ್ ಬೇಕು ಅಂದರೆ ಪ್ರತಿಯೊಬ್ಬರು ಮನೆಗೂ ಹೋಗಿರಬೇಕು. ಸೊ ಈ ಪೊಲಿಟಿಕಲ್ ವಿಲ್ ಏನಿದೆ ಅದನ್ನು ಜನರೇಟ್ ಮಾಡಬೇಕು ಅಂದರೆ ಸಿವಿಲ್ ಸೊಸೈಟಿ, ಮೀಡಿಯಾ ಎಲ್ಲರೂ ಸೇರಿಕೊಂಡು ಒಂದು ಸಲ ನೀವು ಪೊಲಿಟಿಕಲ್ ವಿಲ್ ಅಂತ ಏನಾದರೂ ಜನರೇಟ್ ಮಾಡಿದ್ರೆ ಗ್ರಾಮ ಪಂಚಾಯತ್ತು, ವಿಲೇಜ್ ಪಂಚಾಯತ್ತು ಮತ್ತು ತಾಲೂಕ್ ಪಂಚಾಯತ್ ಯಾವಾಗ ಅವ್ರು ಇನ್ವಾಲ್ವ್ ಆಗ್ತಾರೋ ಅವರು ಕಾಮನ್ ಆಗಿ ಎಲ್ಲ ಹಳ್ಳಿಗಳು ಎಲ್ಲ ಬಿಲೋ ಪಾವರ್ಟಿ ಲೈನ್ವರೆಗೂ ಹೋಗುತ್ತೆ. ಈಗ ಜನನಿ ಸುರಕ್ಷಾ ಯೋಜನಾ ಅಂತ ಒಳ್ಳೆ ಯೋಜನೆ ಪ್ರತಿಯೊಂದು ಮನೆಗೂ ಹೋಗ್ತಾ ಇದೆ ಬಿಲೋ ಪಾವರ್ಟಿ ಲೈನ್ಗೆ. ಸೊ ಅದೇ ತರ ಇದು ಹೋಗೋದ್ರಲ್ಲಿ ಏನು ಸಂದೇಹ ಇಲ್ಲ. ಓಕೆ, ಈಗ ಕೊನೆಯ ಪ್ರಶ್ನೆ ಕೃಷ್ಣ ಅವರು ತಮ್ಮ ಪ್ರಶ್ನೆ ಕೇಳ್ತಿದ್ದಾರೆ. ಯಾವುದೇ ಒಂದು ತರಕಾರಿ ಎಲ್ಲದರಲ್ಲೂ ತಳಿಗಳಿದೆ. ರೈತರು ಪಾಪ ಅವರ ವ್ಯಾವಹಾರಿಕವಾಗಿ ನಿಮ್ಮ ಹತ್ರನೇ ಕಲ್ತ್ಕೊಂಡು ಹೆಂಗೆ ಸಿಂಪಡಿಸ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರನೇ ಕಲ್ತ್ಕೊಂಡು ಸಿಂಪಡಿಸ್ತಾ ಇದ್ದಾರೆ. ಸೊ ರೈತರದ್ದೇನು ತಪ್ಪಲ್ಲ. ತಂತ್ರಜ್ಞಾನ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಬೀಜ ಮೊಳಕೆ ಹೊಡಿಬಾರ್ದು, ಮೊಟ್ಟೆ ಮರಿ ಆಗಬಾರ್ದು, ಹಕ್ಕಿ ಹಾಡಬಾರ್ದು, ನಾಯಿ ಬೊಗಳಬಾರ್ದು ಅಂಥ ತಂತ್ರಜ್ಞಾನ. ಈಗ ಹೊಸದಾಗಿ ಅಮೆರಿಕದಲ್ಲಿ ಕಂಡು ಡಿಬಾರ್ಕಿಂಗ್ ಟೆಕ್ನಾಲಜಿ ಅಂತ. ಅಪಾರ್ಟ್ಮೆಂಟಲ್ಲಿ ಇಟ್ಕೊಂಡ್ರು ನಾಯಿ ಬೊಗಳೋಂಗಿಲ್ಲ.
ಇಂಥ ತಂತ್ರಜ್ಞಾನಗಳನ್ನು ಕೊಟ್ಟವರು ವಿಜ್ಞಾನಗಳಿಗೆ. ಮೊದಲನೇದಾಗಿ ಜ್ಞಾನ ಸಂಪತ್ತು ನಮ್ಮಲ್ಲಿ ಇದೆ ಅನ್ನೋದನ್ನು ನಾವು ಖಂಡಿತವಾಗಿಯೂ ನಾವು ನಮ್ಮ ಬೇರನ್ನು ನಾವು ಭದ್ರ ಮಾಡ್ಕೋಬೇಕು. ನಮ್ಮ ಬೇರೆ ಕತ್ತರಿಸ್ಕೊಂಡು ಮೇಲೆ ಕಸಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ ನಾವು, ಅದು ಖಂಡಿತವಾಗಿಯೂ ತಪ್ಪು. ತಳಿಗಳು ಇರಲಿಲ್ಲ ಅಂತಲ್ಲ, ಇಲ್ಲಿ ಎಲ್ಲ ರೀತಿಯ ತಳಿಗಳು ಇತ್ತು. ಆದರೆ ನಿಮ್ಗೆ ಗೊತ್ತಿರಬಹುದು, ಅಕ್ಕಿಯಲ್ಲಿ 2 ಲಕ್ಷ ತಳಿಗಳಿದ್ದು. ಇವತ್ತು ಯಾರಿಗೆ ಎಷ್ಟು ಅಕ್ಕಿಗಳ ಬಗ್ಗೆ ನೆನಪಿದೆ? ಎಷ್ಟು ಅಕ್ಕಿಗಳನ್ನು ನಾವು ಉಪಯೋಗಿಸ್ತೀವಿ? ಇವತ್ತು ಇಲ್ಲ, ಕಳ್ಕೊಂಡು. 3,500 ಬಾಳೆಹಣ್ಣಿತ್ತು, ಇವತ್ತು 1 ಪಚಬಾಳೆ ಇಟ್ಕೊಂಡು ಕೂತಿದ್ದೀವಿ ನಾವು. ಈ ವೈವಿಧ್ಯತೆ ಅಂತ ಏನಿತ್ತು, ಕೃಷಿಯಲ್ಲಿ ವೈವಿಧ್ಯತೆಯನ್ನು ಯಾವಾಗ ಕಳ್ಕೊಂಡ್ವೋ ಅಲ್ಲಿಗೆ ನಮ್ಮ ಆರೋಗ್ಯ ಕೆಟ್ಟು ಹೋಯ್ತು. ಇದಕ್ಕೆ ಹಾಗಾಗಿ ಈ ಅದಕ್ಕೆ ಬರ್ಟ್ರಾಂಡ್ ರಸಲ್ ಹೇಳ್ತಾನೆ, ವಿ ಆರ್ ಆಲ್ ಬಾರ್ನ್ ಇಗ್ನೋರೆಂಟ್ ಮೇಡ್ ಸ್ಟುಪಿಡ್ ಬೈ ಎಜುಕೇಶನ್ ಅಂತ. ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಕೇವಲ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್